ಹಾಯ್ ಹಲೋ ನಮಸ್ಕಾರ. ನಾವಿದೀವಿ ಇವತ್ತು ಅನುಪಮಾ ಥಿಯೇಟರ್ ಅಲ್ಲಿ. ಸೊ ಬಾಸ್ ಸಿನಿಮಾ ಈ ವಾರ ತೆರೆ ಕಂಡಿದೆ. ಯಾರೋ ಕಾಲಕ್ಕೆ ಚಪ್ಪಲಿ ಇಲ್ದೇ ಇರೋರ್ನ ಸೊ ಎಷ್ಟು ಸದ್ದು ಮಾಡ್ತಾ ಇದೆ ಈ ನಮ್ಮ ಕನ್ನಡ ಜನತೆಯಲ್ಲಿ ಅಂತ ನೋಡ್ಲೇಬೇಕು. ತಲೆಗೆ ಬಟ್ಟೆ ಇಲ್ದೇ ಇರೋರ್ನ ವಾಲಂಟಿಯರ್ ಆಗಿ ಸರೆಂಡರ್ ಮಾಡಿಸಿದಿರಂತೆ. ಅದರಲ್ಲೂ ಡಿ ಬಾಸ್ ಅಭಿಮಾನಿಗಳು ಎಷ್ಟು ಮಟ್ಟಿಗೆ ಈ ಒಂದು ಬಾಸ್ ಮೂವಿ ನೋಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದನ್ನ ನಿಜವಾಗ್ಲೂ ತಿಳ್ಕೊಬೇಕು. ಬನ್ನಿ ನೋಡ್ಕೊಂಡ್ ಬರೋಣ. ನನ್ ಸಾಯೋವರೆಗೂ ನಿನ್ನ ಮಗು ತರ ನೋಡ್ಕೋತೀನಿ. ನನ್ನ ಹೇಗಾದ್ರೂ ಇದನ್ನ ಬಚಾವ್ ಮಾಡು. ನಾವಾಗ್ಲೇ ಕೇಳ್ದಂಗೆ 1:30 ಶೋಗೆ 50ರಿಂದ 70 ಜನ ಬಂದಿದ್ರು ಅಂತ ಆಫೀಸಲ್ಲೇ ಇನ್ಫಾರ್ಮ್ ಮಾಡಿದ್ರು. ಈಗ 4:15 ಶೋಗೆ ನಾವು ನೋಡ್ದಂಗೆ 20ರಿಂದ 30 ಜನ ನಾವು ನೋಡಿದೀವಿ. ಬಟ್ ಕನ್ಫರ್ಮೇಶನ್ ಆಗಿ ಆಫೀಸ್ ಅವ್ರನ್ನೇ ವಿಚಾರಿಸೋಣ, ಫೈನಲ್ ಆಗಿ ಗೊತ್ತಾಗತ್ತೆ. ಆದ್ರೆ ನಾನು ನಿಜವಾಗ್ಲೂ ಡಿ ಬಾಸ್ ಫ್ಯಾನ್ಸ್ಗಳಲ್ಲಿ ನಾನು ಕೇಳಲೇಬೇಕು, ಯಾಕೆ ಯಾರು ಬಾಸ್ ಮೂವಿ ನೋಡೋದಕ್ಕೆ ಬರ್ತಾ ಇಲ್ಲ? ಹಾಗೆ ಜನಗಳು ಅಷ್ಟೇನೆ, ಕನ್ನಡದಲ್ಲಿ ಯಾವ್ದು ಮೂವಿ ಬರ್ತಾ ಇಲ್ಲ, ಕನ್ನಡ ಮೂವಿಗಳಿಲ್ಲ, 2-3 ವರ್ಷ 4 ವರ್ಷ ಆದ್ರೂ ಮೂವಿಗಳಿಲ್ಲ ಅಂತ ಹೇಳ್ತಾ ಇದೀರಾ. ಆದ್ರೆ ಬಾಸ್ ಮೂವಿ ಇಷ್ಟು ಚೆನ್ನಾಗಿ ಅದ್ಭುತವಾಗಿ, ಯಾವುದೇ ತರದ ನೆಗೆಟಿವ್ ಇಲ್ಲ ಅಂತಾನೂ ಹೇಳ್ತಾ ಇದಾರೆ ಎಲ್ಲರೂ. ತುಂಬಾ ಚೆನ್ನಾಗಿದೆ ಕಂಟೆಂಟ್ ಅಂತ ಹೇಳ್ತಾ ಇದಾರೆ. ಆದ್ರೂ ಯಾರು ಯಾಕೆ ಬಾಸ್ ಮೂವಿ ನೋಡಕ್ ಬರ್ತಾ ಇಲ್ಲ ಅನ್ನೋದು ತಿಳಿತಾ ಇಲ್ಲ. ಸೊ ನೀವೇ ನೋಡ್ಬೋದು, ಈ ಪ್ರತಿಯೊಬ್ರು ಕೂಡ ಬಾಸ್ ಮೂವಿ ಬಂದು ಥಿಯೇಟರ್ಗಳಲ್ಲೇ ಬಂದು ವಿಸಿಟ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ನೋಡೋಣ, ಯಾಕಂತ ಅಂದ್ರೆ ಇದು ಬರೀ ನಿಮ್ಗೆ ತಿಳಿಸ್ಲೇಬೇಕು ಬಾಸ್ ಮೂವಿ ಎಷ್ಟು ಜನ ಬರ್ತಾ ಇದಾರೆ ಅಂತ. ಒಂದು ರಿಯಾಲಿಟಿ ಚೆಕ್ ನಿಮ್ಗೂ ಕೂಡ ಅದು ರೀಚ್ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾವ್ ಈ ವಿಡಿಯೋ ಮಾಡ್ತಾ ಇದ್ದು. ಪ್ಲೀಸ್ ಬನ್ನಿ. ಈಗ ನಾವ್ ನೋಡ್ತಾ ಇರ್ಬೋದು, ಬಾಸ್ ಮೂವಿ ಒಂದು ಥಿಯೇಟರ್ ಅಲ್ಲಿ ಇದೀವಿ. ಕಂಪ್ಲೀಟ್ ಆಗಿ ನಾವು ಹೋಗಿ ಆಫೀಸಲ್ಲಿ ಚೆಕ್ ಮಾಡಿದ್ರೆ ಅವ್ರು ಹೇಳ್ತಾ ಇದಾರೆ 1:30 ಶೋಗೆ 50ರಿಂದ 70 ಜನ ಬರ್ತಾ ಇದ್ದಾರೆ ಅಂತ. ನಿಜಕ್ಕೂ ಯಾಕೆ ಜನ ಮೂವಿ ನೋಡೋದಕ್ಕೆ ಥಿಯೇಟರ್ಗಳಿಗೆ ಬರ್ತಾ ಇಲ್ಲ? ಬಾಸ್ ಮೂವಿಲಿ ಏನ್ ಕಂಟೆಂಟ್ ಇದೆ, ಏನ್ ಸ್ಟೋರಿ ಇದೆ ಅನ್ನೋದು ನಿಜವಾಗ್ಲೂ ಎಲ್ಲರ ಕುತೂಹಲ ಇದೆ. ಏನಿರ್ಬೋದು ಆ ಒಂದು ಕಂಟೆಂಟ್ ಅಂತ ನಾನಂತೂ ನಿಜವಾಗ್ಲೂ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ 4:15 ಕೂಡ ಒಂದು ಶೋ ಇದೆ. ಅದಕ್ಕೆ ಜನ ಎಷ್ಟು ಜನ ನೀವೇ ನೋಡ್ಬೋದು, ತುಂಬಾ ಕಮ್ಮಿ ಜನ ಬರ್ತಾ ಇದ್ದಾರೆ. ಸೊ ಏನ್ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡು ಈ ಒಂದು ಬಾಸ್ ಮೂವಿ ನೋಡಕ್ ಬರ್ತಾ ಇದ್ವಿ ಆಚೆಯಿಂದ. ತುಂಬಾ ಕಮ್ಮಿ ಜನ ಈ ಒಂದು ನಮ್ಮ ಬಾಸ್ ಮೂವಿ ನೋಡಕ್ ಬರ್ತಾ ಇದಾರೆ. ಸೊ ಎಷ್ಟು ಕಲೆಕ್ಷನ್ಸ್ ಆಗಿರ್ಬೋದು ಸರ್? ಎಷ್ಟು ಟಿಕೆಟ್ಸ್ ಸೇಲ್ ಆಗಿರ್ಬೋದು ಈ ಒಂದು 4:15 ಶೋಗೆ? ಮೇಡಮ್ ಒಂದು 50 ಟಿಕೆಟ್ ಕರೆಕ್ಟ್ ಆಗಿ ಹೋಗಿದೆ ಈ ಶೋಗೆ. ಹಾ. 50 ಟಿಕೆಟ್ ಕಲೆಕ್ಷನ್ ಇದೆ. ಬಾಲ್ಕನಿ ಸೆಕೆಂಡ್ ಕ್ಲಾಸ್ 2 ಸೇರಿ 50 ಟಿಕೆಟ್ ಹೋಗಿದೆ. 50 ಟಿಕೆಟ್ ಸೇಲ್ ಆಗಿದೆ ಅಂತ ಹೇಳ್ತಾ ಇದಾರೆ. ಈ ತರ 50-30 ಟಿಕೆಟ್ಗಳು ಸೇಲ್ ಆಗ್ತಿದ್ರೆ ನಮ್ಮ ಕನ್ನಡದ ಸಿನಿಮಾಗಳೆಲ್ಲ ಹೋಗ್ತಾ ಇದೆ ಅಂತ ನೀವೇ ನೋಡ್ಬೋದು. ಸೊ ಸರ್, ಈ ಒಂದು ರಿಲೀಸ್ ಆದಾಗಿಂದನೂ ಪ್ರತಿದಿನನೂ ಇದೇ ತರ 50-60 ಇಷ್ಟಲ್ಲಿ ಇದೆಯಾ? 70 ಹೌದು. ಫಸ್ಟ್ ಸ್ಟಾರ್ಟಿಂಗ್ ಒಂದು 2-3 ಡೇಸ್ ಒಂದು 60-70 ಬಂದಿದೆ. ಆಮೇಲೆಲ್ಲ ಅವರೇಜ್ 50, 55, 59, ಈಗ 50 ಹೋಗಿದೆ ಇವತ್ತು. ಎಕ್ಸಾಕ್ಟ್ ಕರೆಕ್ಟಾಗಿ 50 ಟಿಕೆಟ್ಸ್ ಇದೆ. ನಮಸ್ಕಾರ, ನಿಮ್ಮ ಹೆಸರು ಸರ್? ಪರಶುರಾಮ್ ಶಿಂದೆ ಅಂತ. ಓಕೆ. ನಾವಿಲ್ಲಿ ಬುಕಿಂಗ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ವರ್ಕ್ ಮಾಡ್ತಿದ್ರೆ. ಓಕೆ. ಸೊ ಬಾಸ್ ಮೂವಿ ರಿಲೀಸ್ ಆಗಿದೆ. ಸೊ ರೆಸ್ಪಾನ್ಸ್ ಯಾವ ತರ ಇದೆ? ಮೇಡಮ್ ಬಾಸ್ ಮೂವಿನೂ ಪರವಾಗಿಲ್ಲ, ಚೆನ್ನಾಗಿದೆ ಮೂವಿನೂ. ಬಟ್ ಪಿಕ್ಚರಲ್ಲಿ ಯಾವುದು ಇದಿಲ್ಲ. ದರ್ಶನ್ ಅವರಿಗೆ ಹೈಲೈಟ್ ಆಗಿನೇ ತೋರಿಸಿದ್ದಾರೆ. ಅವರು ಏನೂ ಇದಾಗಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಅದೇ. ಬಟ್ ಅವ್ರ ಸ್ಟೋರಿ ಏನು ಅಲ್ಲ ಪಿಕ್ಚರ್ ಇದು. ಸರ್, ನಾನೇನೇ ಹೇಳಿದ್ರು ನೀವು ಒಪ್ಪಲ್ಲ ಸರ್. ಮಾಡಿದ್ದಾರೆ ಪಿಕ್ಚರಲ್ಲಿ. ರೆಸ್ಪಾನ್ಸ್ ಅಂದರೆ ಸ್ವಲ್ಪ ಜನ ಇನ್ನೂ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಆಗಬೇಕಿತ್ತು ಅವರಿಗೆ. ಹಂಗಾಗಿ ಜನಗಳಿಗೆ ಸ್ವಲ್ಪ ಹೇಳೋದು ಇನ್ನು ಬಾಸ್ ಮೂವಿ ಅವೇರ್ನೆಸ್ ಇನ್ನು ಜನ ಹೌದು ಜನಗಳಿಗೆ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಬಾಸ್ದು ಪಿಕ್ಚರು ಅಂತ ಥರ ಜನ ಬರ್ತಾ ಇರ್ತಾರೆ. ಬಟ್ ಆ ಥರ ಆಗಿ ಸ್ವಲ್ಪ ಕಲೆಕ್ಷನ್ ಕಡಿಮೆ ಇದೆ. ಸೊ ಒಂದ್ ಶೋ ಎಷ್ಟು ಬುಕ್ ಆಗ್ತದೆ ಈಗ ನಮ್ಮಲ್ಲಿ ಒಂದು ಶೋಗೆ ನೋಡಿ ಇವತ್ತು 57 ಟಿಕೆಟ್ಸ್ ಆಗಿದೆ ಮ್ಯಾಟ್ನಿನಲ್ಲಿ. ಈಗ ಈ ಶೋಗೆ ಒಂದು 45-50 ಆಗುತ್ತೆ. ಸೊ ಇವಾಗ ಮಳೆಗಾಲ ಬೇರೆ, ಸ್ವಲ್ಪ ಜನಗಳು ಈ ಮಳೆ ಬಳ್ಕೊಂತು ಅಂದರೆ ಹಿಂದೆ ಮುಂದೆ ಮಾಡ್ತಾರೆ ಬರೋಕ್ಕೆ. ಸೊ ಆಗಿರುತ್ತೆ. ಅದೇ ನಮ್ಮದಲ್ಲಿ ರಾಮಾಯಣ ಪಿಕ್ಚರ್ ಹೋಯ್ತು ಇವ್ರದ್ದು, ಅದು ಆ ಪಿಕ್ಚರಲ್ಲಿ 3 ವಾರನೂ ಒಳ್ಳೆ ಪರವಾಗಿಲ್ಲ, ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನಿನ್ನ ಭಾಳ ಬುದ್ಧಿವಂತ ಅನ್ಕೊಂಡಿದ್ದೆ ಕುಸುಮ. ಆ ಥರ ಕಲೆಕ್ಷನ್ ಬಂದರೆ ಜನಗಳು ಬಂದೇ ಬರ್ತಾರೆ. ಸಿನಿಮಾ ಥಿಯೇಟ್ರ್ಗಳಿಗೆ ಏನು ಬರಲ್ಲ ಅಂತ ಎಲ್ಲ. ಪಿಕ್ಚರು ಸ್ಟೋರಿ ಕಥೆ ಎಲ್ಲ ಚೆನ್ನಾಗಿತ್ತು ಅಂದರೆ ಯಾರು ಬೇಕಾದ್ರೂ ಬಂದು ನೋಡ್ತಾರೆ ಮೇಡಮ್. ಒಂದು ನೀನೇನಾದ್ರೂ ಮಾಡು, ಇಲ್ಲ ನನಗೆ ಮಾಡಕ್ ಬಿಡು. ಸೊ ಯಾರ್ ಬೇಕಾದ್ರೂ ಬಂದ್ ನೋಡ್ತಾರೆ. ಸೊ ಬಾಸ್ ಮೂವಿ ಎಲ್ಲರಿಗೂ ಇನ್ನೂ ಅವೇರ್ನೆಸ್ ಬರಬೇಕು ಅಂತ ಹೇಳ್ತೀರಾ? ತುಂಬಾ ಜನ ಗೊತ್ತಿಲ್ಲ. ಕೆಲವು ಪಿಕ್ಚರು ಚೆನ್ನಾಗಿದೆ. ನೆನ್ನೆ ನಮ್ಮ ಫ್ರೆಂಡು ನೋಡಿದ್ರು, ಪರವಾಗಿಲ್ಲ ರೀ ಪಿಕ್ಚರ್ ಚೆನ್ನಾಗಿದೆ ಅಂತಾನೆ ಬಂದು ಹೇಳಿದ್ರು ನನಗೆ. how to fix you in this case. ನಾನು ಕುತ್ಕೊಂಡು ಪಿಕ್ಚರ್ ಹಂಗೆ ಎಲ್ಲ ನೋಡಿದೆ. ಸ್ಟೋರಿ ಏನು ಬೇಜಾರಾಗಲ್ಲ, ನೋಡ್ಬೋದು.
ಸೊ ನೀವು ಬಾಸ್ ಮೂವಿ ನೋಡಿದೀರಾ? ನಾನು ನೋಡಿದ್ದೀನಿ, So, ಪರವಾಗಿಲ್ಲ. ಏನ್ ತುಂಬಾ ಇಷ್ಟ ಆಯ್ತು ಸರ್ ಬಾಸ್ ಮೂವಿ? ಪಿಕ್ಚರ್ ನಮ್ಗೆ ತುಂಬ ಇಷ್ಟ ಅನ್ನೋ ಪ್ರಶ್ನೆ ಅಲ್ಲ. ಫಸ್ಟ್ ಸೊ ಪಾಪ ಅವರೆಲ್ಲ ಆ ಥರ ಎಲ್ಲ ಮಾಡಿದ್ದಾರೆ ಹಂಗೆ ಅನ್ನೋದ್ರ ಬಗ್ಗೆ ಸ್ಟೋರಿ ತೋರಿಸಿದ್ರಲ್ಲ, ಅದು ನಮಗೂ ಒಂಥರ ಇದಾಯಿತು. ಆದರೆ ಇದರಲ್ಲಿ ಅವರು ಆ ಥರ ಮಾಡಿಲ್ಲ ಅನ್ನೋದ್ರ ಬಗ್ಗೆನೇ ತೋರಿಸ್ತಾರೆ, ಕೆಲಸ ಮಾಡಿದ್ದಾರೆ ಅಷ್ಟೇನೆ ಪಾಪ. You can't escape from me. ಓಕೆ, ಸೊ ಬಾಸ್ ಮೂವಿ ಅವೇರ್ನೆಸ್ ಎಲ್ಲ ಕಡೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಬಂದು ಥಿಯೇಟರ್ಗೆ ಬಂದು ಬಾಸ್ ಮೂವಿ ನೋಡಿ ಅಂತ ಕೇಳ್ಕೊತೀವಿ. ಎಸ್, ನೋಡಬೇಕು, ಥಿಯೇಟರ್ ಬಂದು ನೋಡಿದರೆ ಅವು ಜನಗಳು ಗೊತ್ತ. ಮೊನ್ನೆ ಒಬ್ಬ ದರ್ಶನ್ ಪಾನ್ಸೇನೆ ಬಂದು ನೋಡಿದ, ತುಂಬ ಚೆನ್ನಾಗಿದೆ ಪಿಕ್ಚರ್, ನೋಡಬೇಕು ಅಂತ ಅವನು ಹೇಳ್ಬಿಟ್ಟೆ ಹೋಗುವಾಗ. ಸೊ ಬೇರೆ ಮೂವೀಸ್ ಎಲ್ಲ ಚೆನ್ನಾಗಿ ಹೋಗ್ತಿದೆ ಅಂತ ಎಲ್ಲ ಹೋಗುತ್ತೆ ಮೇಡಮ್, ಚೆನ್ನಾಗಿ ಹೋಗುತ್ತೆ ಮೇಡಮ್. ಪಿಕ್ಚರ್ ಸ್ಟೋರಿ ಇದು ಚೆನ್ನಾಗಿತ್ತು ಅಂದರೆ ಹೆಂಗೆ ಇದು ಜನ ಬಂದು ನೋಡ್ತಾರೆ, ನೋಡಲ್ಲ ಅಂತೇನಿಲ್ಲ. ಪಿಕ್ಚರ್ ಕತೆ ಎಲ್ಲ ಚೆನ್ನಾಗಿದ್ರೆ ಹೋಗುತ್ತೆ. ಸೊ ಬಾಸ್ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ, ಕಥೆಯಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ವಿಸಿಟ್ ಮಾಡಿ ಸಿನಿಮಾ ನೋಡಬೇಕು. ಈ ಬಾಸ್ ಯಾವತ್ತು ನಿಮ್ಮ ದಾಸನೇ, ನಿಮ್ಮ ಸೇವಕ.